ಚಾನಲ್ ಬಿಂದುಗಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಿವತ್ತು ಬೆಂಗಳೂರಲ್ಲಿ ಇದ್ದೀವಿ. ಬೆಂಗಳೂರಲ್ಲಿ ಮೊನ್ನೆ ತಾನೇ ಸಕಲೇಶ್ಪುರದಲ್ಲಿ ಇದ್ವಿ, ಇವತ್ತು ನಾಳೆ ಬೆಂಗಳೂರ ಇದ್ದಾಳಪ್ಪ ಅನ್ಕೋಬೇಡಿ. ನಾವು ಶನಿವಾರ ಸಂಜೆ ಇಲ್ಲಿ ಬಂದ್ವಿ. ಮತ್ತು ಇವತ್ತೇನು ವಿಷಯ ಅಂತಂದರೆ, ನಾವು ಮನೆ ಚೇಂಜ್ ಮಾಡ್ತಾ ಇದ್ದೀವಿ. ಮನೆ ಚೇಂಜ್ ಮಾಡೋ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಬೆಂಗಳೂರಲ್ಲಿ ಮನೆ ಹುಡ್ಕ ಸಿಕ್ಕಾಪಟ್ಟೆ ಕಷ್ಟ ನಮ್ಮ ರೇಂಜಿಗೆ. ಯಾಕಂದರೆ ನಾವು ಒಂದು ಇಷ್ಟು ಲೆವೆಲಲ್ಲಿ ಇರ್ತೀವಿ. ಬಟ್ ಕೆಲವೊಂದು ಏರಿಯಾದಲ್ಲಿ ಮಾತ್ರ ಇಷ್ಟು ಲೆವೆಲಲ್ಲಿ ಸಿಗುತ್ತೆ. ಬೇರೆ ಕಡೆ ಏರಿಯಾದಲ್ಲೆಲ್ಲ ತುಂಬ ಕಾಸ್ಟ್ಲಿ ಏರಿಯಾ. ಅಲ್ಲಿ ಮನೆ ಹುಡ್ಕೋದು ಹೆವಿ ಕಷ್ಟ. ನನ್ನ ಹಸ್ಬೆಂಡಿಗೆ ಬೇರೆ ಕಡೆ ಜಾಬ್ ಆಗಿದೆಯಾ, ಇಲ್ಲಿಂದ ಓಡಾಡೋಕ್ಕೆ 1.5 hour ಬೆಂಗಳೂರಲ್ಲೇ. ಮತ್ತು ಡೈಲಿ 1.5 hour ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಓಡಾಡೋದು. ಹಾಗಾಗಿ ಮನೆ ಚೇಂಜ್ ಮಾಡಲೇಬೇಕು. ಒಂದು ನಮ್ಮ ರೇಂಜು ನಮಗಿಂತ ಒಂಚೂರು ಜಾಸ್ತಿ ಇದೆ. ಇನ್ನೇನು ಮಾಡೋದು, ಚೇಂಜ್ ಮಾಡಲೇಬೇಕಲ್ಲ. ಹಾಗಾಗಿ ಚೇಂಜ್ ಮಾಡ್ತಾಯಿದ್ದೀವಿ. ಬುಕ್ಕಿಂಗ್ ಮಾಡಿದ್ದೀವಿ, ಅಂದರೆ ಮನೆ ಶಿಫ್ಟ್ ಮಾಡೋರು ಬುಕ್ಕಿಂಗ್ ಮಾಡಿದ್ದೀವಿ. ಬಟ್ ಅವ್ರು ಬರೋ ಅಷ್ಟೊತ್ತಿಗೆ ನಮಗೇನೇನು ಥಿಂಗ್ಸ್ಗಳಿರುತ್ತೋ ಅದನ್ನೆಲ್ಲದನ್ನು ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಅದು ತೋರಿಸ್ತೀನಿ ನೋಡಿ. ಇನ್ನು ಕೆಲವೊಂದು ಐಟಮ್ಸ್ ಇದ್ದಾವೆ, ಫ್ರಿಜ್ಜು, ವಾಷಿಂಗ್ ಮಿಷಿನು, ಡ್ರೆಸ್ಸಿಂಗ್ ಟೇಬಲ್ಲು, ಅದು ಇದು ಅಂತ ಸುಮಾರಷ್ಟಿದೆ. ಇನ್ನು ನಾನಿವಾಗ ಸ್ನಾನ ಮಾಡಿ ತಿಂಡಿ ರೆಡಿ ಮಾಡಿ ತಿಂದು ಅವ್ರು ಬರೋಷ್ಟೊತ್ತಿಗೆಲ್ಲ ಕೆಲಸ ಮಾಡಬೇಕು. ಈ ಕಂಪ್ಲೀಟ್ ನನ್ನ ಲಾಗ್ನ ತಪ್ಪದೆ ನೀವು ನೋಡಿ, ಮನೆ ಚೇಂಜ್ ಮಾಡೋ ಲಾಗ್ ನಾನು ಕಂಪ್ಲೀಟ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸ್ನಾನ ಎಲ್ಲ ಮುಗೀತು. ಕ್ವಿಕ್ಕಾಗಿ ಒಂದು ತಿಂಡಿ ರೆಡಿ ಮಾಡಬೇಕು. ತಿಂಡಿ ಮಾಡೋಕ್ಕೆ ಏನು ರೆಡಿ ಮಾಡೋದು ಅಂದ್ಕೊಳ್ಳುವಾಗ ನಮ್ಮ ಅತ್ತೆ ಅವರೆಕಾಳು ಕೊಟ್ಟಿದ್ರು. ಅವರೆಕಾಳಲ್ಲಿ ಅವರೆಕಾಳು ಬಾತ್ ಮಾಡೋಣ ಅಂತ ಅಂದ್ಕೊಂಡೆ. ಅವರೆಕಾಳು ಬಾತ್ ಮಾಡೋದು ಹೇಗೆ ನಿಮಗೆ ತೋರಿಸೋಣ, ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸೋಣ ಅಂದ್ಕೊಂಡೆ. ಅಂದರೆ ಒಂದು 20 minutesಲ್ಲಿ ಬೇಗ ಮಾಡ್ಕೊಳ್ಬೋದು. ಅದಕ್ಕೆ ಏನೇನು ಬೇಕು ಅಂತ ಎಲ್ಲ ತೋರಿಸ್ತೀನಿ ಬನ್ನಿ. ಕಾಳು ಬಾತ್ ಮಾಡೋದಕ್ಕೆ ಇಷ್ಟ ಐಟಮ್ಸ್ ಸಾಕು. ಇದ್ರ ಜೊತೆಗೆ ಖಾರದ ಪುಡಿ ಒಂದಿದ್ರೆ ಆಯಿತು. ಏನಂದರೆ ಹಸಿಮೆಣ್ಸಿಕಾಯಿ, ಟೊಮೊಟೊ ಹಣ್ಣು, ಈರುಳ್ಳಿ ಮತ್ತು ಇದು ಎಲ್ಲ ಥರದ ಕಾಳುಗಳಿದೆ. ಅವರೆಕಾಳು, ತೊಗರಿಕಾಳು ಮತ್ತು ಬೀನೀಸ್ ಕಾಳು, ಎಲ್ಲ ಥರದ ಕಾಳುಗಳಿದ್ದಾವೆ. ಮತ್ತು ಇದ್ರ ಜೊತೆಗೆ ಇದೊಂದು ಮಸಾಲ ಬೇಕು. ಮಸಾಲೆಗೆ ಏನಂದರೆ ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಶುಂಠಿ ಇಷ್ಟನ್ನ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಖಾರದ ಪುಡಿ ಒಂದಿದ್ರೆ 20 minutesಲ್ಲಿ ಅವರೆಕಾಳು ಬಾತ್ ರೆಡಿ ಆಗುತ್ತೆ. ಹಾಗಾಗಿ ಬೇಗ ಅಂತಂದು ಮಾಡ್ಕೊಳ್ತೀನಿ. ಫಸ್ಟ್ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಒಂದು ಸ್ವಲ್ಪ 2-3 ಸ್ಪೂನ್ ಆಯಿಲ್ ಹಾಕಬೇಕು. ನಿಮ್ಮ ಹತ್ರ ಏನೇನು ಮಸಾಲ ಸ್ಪೈಸಸ್ ಇರುತ್ತೆ ಅದನ್ನೆಲ್ಲ ಹಾಕೊಳ್ಬೋದು. ನನ್ನ ಹತ್ರ ಇವಾಗ ಅರ್ಜೆಂಟಿಗೆ ಏನೂ ಇಲ್ಲ, ಇದಿದ್ದು ಒಂದೇ. ಚಕ್ಕೆ ಒಂದು ಮತ್ತು ಜೀರಿಗೆ ಒಂದಿದೆ ಅಷ್ಟೇ. ಸ್ವಲ್ಪ ಜೀರಿಗೆ ಹಾಕೊಳ್ತೀನಿ. ಸ್ವಲ್ಪ ಕಾಯ್ಬೇಕೇನೆ. ಕಾದ್ಮೇಲೆ ಜೀರಿಗೆ ಮತ್ತೆ ಆ ಮಸಾಲ ಸ್ಪೈಸಸ್ ಎಲ್ಲ ಹಾಕೊಳ್ಬೋದು. ಜೀರಿಗೆ ಎಲ್ಲ ಚಟಪಟ ಅಂದಿದೆ. ಇವಾಗ ಹಸಿಮೆಣ್ಸಿಕಾಯಿ ಹಾಕೊಳ್ತೀನಿ. ಹಸಿಮೆಣ್ಸಿಕಾಯಿ ಆದಮೇಲೆ ಈರುಳ್ಳಿ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಕೆಂಪಗಾಗಬೇಕು ಈರುಳ್ಳಿ. ಈರುಳ್ಳಿ ಕೆಂಪಗಾದ್ಮೇಲೆ ಕಾಳುಗಳು ಏನಿರುತ್ತೆ ಅದನ್ನು ಹಾಕೊಳ್ಬೋದು. ಸ್ವಲ್ಪ ಕೆಂಪಗಾಗಿದೆ. ಇವಾಗ ಕಾಳುಗಳು ಹಾಕೊಳ್ತಾ ಇದ್ದೀನಿ. ನಾನಿದು 3 ಜನಕ್ಕೆ ಮಾಡ್ತಾ ಇರೋದು. ಬೇಯಬೇಕು, ಅಂದರೆ ನೀರಲ್ಲಿ ಹಾಕಿದ್ರೆ ಅಷ್ಟು ಬೇಯಲ್ಲ ಅಂತ ನನಗೆ ಅನಿಸುತ್ತೆ. ಅದಕ್ಕೆ ನಾನು ಸ್ವಲ್ಪ ಒಂದು 5 ನಿಮಿಷನಾದರೂ ನಾನು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಕಾಳುಗಳನ್ನ. ಸ್ವಲ್ಪ ಬೆಂದಿದೆ ಕಾಳುಗಳು. ಆಮೇಲೆ ಟೊಮೊಟೊ ಹಣ್ಣು ಹಾಕೊಳ್ಳೋಣ. ಟೊಮೊಟೊ ಸ್ವಲ್ಪ ಮೆತ್ತಗಾಗಬೇಕು, ಅಲ್ಲಿವರೆಗೂ ಸ್ವಲ್ಪ ಬೇಯಿಸೋಣ. ಟೊಮೊಟೊ ಹಣ್ಣು ಇವಾಗ ಬೆಂದಿದೆ, ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕೊಳ್ಳೋಣ. ಇಷ್ಟು ಸಾಕು. ಅಂದರೆ 1.5 ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ಯಾಕಂದರೆ ಪಲಾವ್ಗೆಲ್ಲ ಜಾಸ್ತಿ ಖಾರ ಆದರೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಇವಾಗ ಏನು ರುಬ್ಕೊಂಡಿದೀವೋ ಆ ಮಸಾಲೆ ಹಾಕೊಡೋಣ.
1 ಲೋಟ ಅಂದರೆ 1 ಲೋಟ ಅಕ್ಕಿ ತಗೊಂಡಿದ್ದೀನಿ. ಅದಕ್ಕೆ 2.5 ಲೋಟ ನೀರು ಹಾಕೊಳ್ತೀನಿ. ನಮ್ಮ ಮನೆ ಅಕ್ಕಿ ಸೋನಾ ಮಸೂರಿ ಅಕ್ಕಿ. ಸೋನಾ ಮಸೂರಿ ಅಕ್ಕಿಗೆ ಸ್ವಲ್ಪ ನೀರು ಜಾಸ್ತಿ ಆದರೂ ತಡೆಯುತ್ತೆ. ಹಾಗಾಗಿ ಇಷ್ಟು ನೀರು ಸಾಕು. ಇದು ಕುದಿ ಬಂದಮೇಲೆ ಅಕ್ಕಿ ಹಾಕಿ ವಿಶಿಲ್ ಹಾಕಿ, ಈ ಥರ ಕುದಿ ಬಂದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರೆ ಈ ಥರ ಕುದಿ ಬರಬೇಕು. ಈ ಥರ ಕುದಿ ಬಂದಮೇಲೆ ಲಿಡ್ ಕ್ಲೋಸ್ ಮಾಡಬೇಕು. ಲಿಡ್ ಕ್ಲೋಸ್ ಮಾಡಿ 2 ಇಲ್ಲ 3 ವಿಷಲ್ ಕೂಗ್ಸಿದ್ರೆ ಬಾತ್ ರೆಡಿ ಆಗಿದೆ. ಎಷ್ಟು ಚೆನ್ನಾಗಾಗಿದೆ ನೋಡಿ. ಮತ್ತೆ ಸ್ಮೆಲ್ ಮಾತ್ರ ನಾನು ಹಾಕೊಂಡು ತಿಂದ್ಬಿಡ್ತೀನಿ. ಅವ್ರು ಬಂದಿಲ್ಲ ಇನ್ನು, ಕಾಯಕ್ಕಾಗಲ್ಲ, ನಂಗೆ ಹಸ್ವಾಗ್ತಿದೆ. ನೋಡಿ ಈ ಥರ ಕಾಣಿಸ್ತದೆ. ಮನೆ ಕ್ಲೀನ್ ಖಾಲಿ ಆಗಿದೆ, ನೀವು ನೋಡ್ಬೋದು. ನೋಡಿ ಫುಲ್ ಖಾಲಿ ಆಗಿದೆ. ಬಂದಿದ್ರು ಅವಾಗಲೇ ಲಾಗ್ ಮಾಡೋಕ್ಕಾಗಿಲ್ಲ ನನಗೆ, ಅದು ಇದು ಎತ್ಕೊಡೋದ್ರಲ್ಲಿ ಬಿಸಿ ಆಗಿಬಿಟ್ಟೆ. ಇವಾಗ ನೆನಪಾಯ್ತಾ ಪಟ್ಟಂತ ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಫುಲ್ ಖಾಲಿ ಆಯಿತು. ಇನ್ನೊಂದು 1/4 ಭಾಗ ಇದೆ, ಅದನ್ನು ಮಾಡಿದ್ರೆ ಆಗುತ್ತೆ. ತೋರಿಸ್ತೀನಿ ನಿಮ್ಗೆ ಯಾವ ಥರ ಇದೆ ಅಂತ. ಫುಲ್ ಖಾಲಿ. ಈ ಮನೆ ಒಂಥರ ನಂಗೆ ಇಷ್ಟ ಆಗಿತ್ತು. ಎಷ್ಟು ಚಿಕ್ಕದು ಒಂದ್ಸಲ, ದೊಡ್ಡದು ಒಂದ್ಸಲ, ಎಷ್ಟು ಚೆನ್ನಾಗಿದೆ ಗೊತ್ತಾ ಮನೆ. ಪುಟಾಣಿದು. ನನಗಂತೂ ಈ ಮನೆ ಸಖತ್ ಇಷ್ಟ ಆಗಿತ್ತು. ಬಟ್ ಏನು ಮಾಡೋದು, ಹೋಗಲೇಬೇಕಲ್ಲ, ಅದಕ್ಕೆ ಖಾಲಿ ಮಾಡಿದ್ವಿ. ಅಲ್ಲಿ ಹೋಗಿ ಶಿಫ್ಟ್ ಆಗ್ತೀವಲ್ಲ, ಅಲ್ಲಿ ತೋರಿಸ್ತೀನಿ ಮನೆ ನಿಮಗೆ. ಅಲ್ಲಿ ವ್ಯಾನ್ ಬಂದು ನಿಂತೈತಿ. ಆ ವ್ಯಾನಲ್ಲೆಲ್ಲ ಪ್ಯಾಕ್. ಇವಾಗ ಹೊಸ ಮನೆ ಹತ್ರ ಬಂದ್ವಿ. ಇನ್ನೂ ವೆಹಿಕಲ್ ಬಂದಿಲ್ಲ, ಅದು ಬರುತ್ತೆ ಅಂತ ಕಾಯ್ತಾ ಇದ್ದೀವಿ. ನಮ್ಮದಿರೋದು ಲಾಸ್ಟ್ ಫ್ಲೋರು, ಇದು ಕೆಳಗಡೆ, ಇದು ಲಾಸ್ಟು. ಬಟ್ ಏನೂ ಕ್ಲೀನ್ ಮಾಡಿಲ್ಲ, ಹಂಗಂಗೆ ಇಟ್ಟಿದ್ದೀನಿ. ನೋಡೋಣ, ಅವ್ರು ಬಂದಮೇಲೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಚಲೋ. ಇನ್ನೂ ರೆಕಗ್ನೈಸ್ ಮಾಡಿಲ್ಲ ಎಲ್ಲೆಲ್ಲಿ ಏನೇನು ಇಡಬೇಕು ಅಂತ. ಸುಮ್ಮನೆ ಬ್ಲ್ಯಾಂಕಾಗಿ ಒಂದು ಕಡೆ ಇಟ್ಟಿದ್ದೀವಿ. ಅದನ್ನೆಲ್ಲ ಪುಟಾಣಿ ಅದೆಲ್ಲ ರೆಕಗ್ನೈಸ್ ಮಾಡಿದ್ಮೇಲೆ ಒಂದ್ಸಲಿ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಇವಾಗ ಹಾಲುಕ್ಸಿ ಪೂಜೆ ಮಾಡಬೇಕು ದೇವರಿಗೆ. ಅದಾದಮೇಲೆ ನಾನು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ, ಅಂದರೆ ಸ್ವಚ್ಛ ಮಾಡಿ ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ದೇವ್ರ ಪೂಜೆ ಯಾಕಂದರೆ ಫಸ್ಟ್ ಹಾಲುಕ್ಸೋಕ್ಕೆ ಮುಂಚೆ ದೇವ್ರ ಪೂಜೆ ಮಾಡಬೇಕು ಅಂತ ಯಾಕೋ ಮನಸ್ಸಲ್ಲಿ ಅನ್ನಿಸ್ತಿತ್ತು. ಹಾಗಾಗಿ ಫಸ್ಟು ದೇವ್ರ ಪೂಜೆ ಮಾಡಿಬಿಟ್ಟೆ. ದೇವ್ರ ಪೂಜೆ ಎಲ್ಲ ಆದಮೇಲೆ ಹಾಲುಕ್ಸೋಣ ಅಂತ. ದೇವ್ರ ಪೂಜೆ ಮುಗಿಸಿ ನಾನು ಹಾಲು ಉಗ್ಸೋಕ್ಕೆ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿ ಅಲ್ಲಿ ಪೂಜೆ ಮಾಡಿ ಹಾಲುಕ್ಸೋಣ ಅಂತ ರೆಡಿ ಮಾಡಿಟ್ಟಿದ್ದೀನಿ. ಏನಂದರೆ ಎಲ್ಲರೂ ಹೇಳ್ತಾರೆ ಹಾಲು ಉಗ್ಸ್ಬೇಕಾದ್ರೆ ಹೊಸ ಪಾತ್ರೆನೇ ಬಳಸಬೇಕು ಅಂತ. ನಮ್ಮ ಮನೇಲಿ ಯಾವುದು ಇತ್ತೋ ಅದೇ ಪಾತ್ರೆನ ನಾನು ಬಳಸಿದ್ದೀನಿ.
ಯಾಕಂದರೆ ಹೊಸ ಪಾತ್ರೆ ಹೋಗಿ ತೊಗೊಂಬರೋಕ್ಕೆ ಟೈಮ್ ಇರಲಿಲ್ಲ. ತುಂಬ ಹೆಕ್ಟಿಕ್ ಆಗಿಬಿಟ್ಟಿತ್ತು. ಯಾಕಂದರೆ ನಾವು ಬಂದಿದ್ದೆ ಶನಿವಾರ ಮತ್ತು ಭಾನುವಾರ ಶಿಫ್ಟ್ ಮಾಡಿದ್ವಿ. ಆ ಟೈಮಲ್ಲಿ ಎಲ್ಲೋಗಿ ಏನು ತರೋದು ಅಂತ ತುಂಬ ಬ್ಲ್ಯಾಂಕ್ ಆಗಿಬಿಟ್ಟಿತ್ತು. ತುಂಬ ಟೈಮ್ ಕಡಿಮೆ ಇರೋದ್ರಿಂದ ನಮಗೆ ಏನು ಮಾಡಬೇಕು ಏನು ಅಂತ ಗೊತ್ತಾಗ್ತಿರ್ಲಿಲ್ಲ. ಮನೆ ಕೂಡ ನೀಟಾಗಿ ಜೋಡಿಸಿರ್ಲಿಲ್ಲ, ಎಲ್ಲೆಲ್ಲಿ ಏನೇನು ಇಡೋದು ಅಂತ. ಹಾಗಂಗೆ ಒಂದೊಂದು ಕಡೆ ಶಿಫ್ಟ್ ಮಾಡಿಬಿಟ್ಟಿದ್ದೋ. ತುಂಬ ಕಷ್ಟ, ಒನ್ ಡೇಲಿ ಎಲ್ಲ ಶಿಫ್ಟ್ ಮಾಡಿ ಕ್ಲೀನ್ ಮಾಡ್ತೀವಿ ಅನ್ನೋದು. ಎಷ್ಟು ಚೆನ್ನಾಗಿ ಹಾಲುಕ್ತಲ್ಲ, ನನಗಂತೂ ನೋಡಿ ತುಂಬ ಖುಷಿ ಆಯಿತು. ಅದೇ ಹಾಲಲ್ಲಿ ನಾನು ಸ್ವೀಟ್ ಮಾಡಿದ್ದೆ. ಅಂದರೆ ಫಸ್ಟ್ ಈ ಮನೆಗೆ ಬಂದಿರೋದ್ರಿಂದ ಸ್ವೀಟ್ ಮಾಡೋಣ ಅಂತ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ಮತ್ತು ಈ ಲಾಗ್ನ ನಾನು ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬಿಕಾಸ್ ನನಗೆ ಎಡಿಟ್ ಮಾಡೋಕ್ಕಾಗಿಲ್ಲ, ಹಾಗಾಗಿ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಮತ್ತು ಭದ್ರಾವತಿಲಿ ಪಕ್ಷ ಅದು ಇದು ಇತ್ತು, ಅಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೆ, ಹಾಗಾಗಿ ಮಾಡೋಕ್ಕಾಗಿಲ್ಲ. ಈ ಲಾಗ್ನ ತಪ್ಪದೆ ಎಲ್ಲರೂ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಬಾಯ್.